ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಓದಿ ಮುಗಿಸಿದ್ದಾರೆ. 181 ಪುಟಗಳ ಬಜೆಟ್ ಭಾಷಣವನ್ನ ಓದಿ ಮುಗಿಸಿದ ನಂತರ ಈಗ ವಿಶ್ರಾಂತಿ ತೆಗೆದುಕೊಳ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸುದೀರ್ಘವಾಗಿ ಭಾಷಣ ಮಾಡಿದರು. 10 ಗಂಟೆ 15 ನಿಮಿಷಕ್ಕೆ ಶುರುವಾದಂಥ ಭಾಷಣ 1 ಗಂಟೆ 30 ನಿಮಿಷದ ಹೊತ್ತಿಗೆ ಮುಕ್ತಾಯ ಆಗಿದೆ. 3 ಗಂಟೆ 15 ನಿಮಿಷ ಬಜೆಟ್ ಓದಿದ್ದಾರೆ. ಯಾವುದೇ ರೆಸ್ಟ್ ಮಾಡದೆ ಅಥವಾ ಅವರು ನೀರನ್ನೂ ಕುಡಿಯದೆ ಬಜೆಟ್ ಓದಿದ್ದಾರೆ. 3 ಗಂಟೆ 15 ನಿಮಿಷಗಳ ಕಾಲ ಈ ಬಜೆಟ್ ಭಾಷಣವನ್ನು ಓದಿ ಮುಗಿಸಿದ್ದಾರೆ. 3.71 ಲಕ್ಷ ಕೋಟಿಯ ಬಜೆಟ್ ಇದು. ಈ ಬಜೆಟ್ನಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕಾಣಿಸ್ತಾ ಇದೆ. ಗ್ಯಾರಂಟಿಗೆ ಅವರು ಕೊಡಬೇಕಿತ್ತು ದುಡ್ಡು, ಅದನ್ನು ಮೀಸಲಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಹೊರತುಪಡಿಸಿ ಒಂದಿಷ್ಟು ಅನೌನ್ಸ್ಮೆಂಟು ಕೂಡ ಈ ಬಜೆಟ್ನಲ್ಲಿ ಇದೆ. ಪ್ರಮುಖವಾಗಿ ಯಾವುದೇ ರೀತಿಯಲ್ಲಿ ತೆರಿಗೆ ಹೊರೆ ಬಿದ್ದಿಲ್ಲ. ರಾಜ್ಯದ ಸಾಮಾನ್ಯ ಜನರಿಗೆ ತೆರಿಗೆ ಹೊರೆ ಬಿದ್ದಿಲ್ಲ. ಗ್ಯಾರಂಟಿಗೆ ದುಡ್ಡು ಹೊಂದಾಣಿಕೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ನ ಮೇಲೆ ಏನಾದರೂ ತೆರಿಗೆ ಹಾಕ್ತಾರಾ ಅನ್ನೋ ಆತಂಕ ಇತ್ತು, ಅದೂ ಆಗಿಲ್ಲ. ಯಾವುದೇ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ನ ಮೇಲೆ ತೆರಿಗೆ ಹಾಕಿಲ್ಲ. ಈಗ ಇರುವಂಥ 25.92% ತೆರಿಗೆ ಏರಿದೆ ಪೆಟ್ರೋಲ್ನ ಮೇಲೆ. ರಾಜ್ಯ ಸರ್ಕಾರ ವಿಧಿಸುವಂಥ ತೆರಿಗೆ ಅದು ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ. ಹೊರತಾಗಿ ಯಾವ ದಾರಿಯನ್ನು ಹುಡುಕಿದ್ದಾರೆ ಅಂತಂದರೆ ಸಾಲದ ದಾರಿಯನ್ನು ಹುಡುಕಿದ್ದಾರೆ. ಜೊತೆಗೆ ಅಬಕಾರಿ, ನೋಂದಣಿ ಮತ್ತು ಮುದ್ರಾಂಕ, ಜೊತೆಗೆ ಇನ್ನೊಂದಿಷ್ಟು ಇಲಾಖೆಗಳಿಗೆ ಮೋಟಾರು ವಾಹನ ತೆರಿಗೆ, ಈ ಇಲಾಖೆಗಳಿಗೆ ಕೊಟ್ಟಿರುವಂಥ ಟಾರ್ಗೆಟನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ತೆರಿಗೆಯ ಟಾರ್ಗೆಟನ್ನು ಹೆಚ್ಚು ಮಾಡಿದ್ದಾರೆ. ಆ ಮೂಲಕ ಹೆಚ್ಚುವರಿ 44,000 ಕೋಟಿ ಏನು ಬಜೆಟನ್ನು ಮಂಡಿಸಲಾಗಿದೆ ಅದಕ್ಕೆ ಉತ್ತರ ಕಂಡುಕೊಳ್ಳುವಂಥ ಅಥವಾ ಹಣ ಹೊಂದಾಣಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗಿದೆ. ಕಳೆದ ಬಾರಿ ಕಂಪೇರ್ ಮಾಡಿದರೆ ಈ ಬಾರಿ 20,000 ಕೋಟಿಯಷ್ಟು ಹೆಚ್ಚುವರಿ ಸಾಲ ಮಾಡಲಾಗಿದೆ. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ 19,428 ಕೋಟಿಯಷ್ಟು ಹೆಚ್ಚುವರಿ ಸಾಲ. ಒಟ್ಟು ಸಾಲದ ಪ್ರಮಾಣ ಈ ವರ್ಷಕ್ಕೆ 1,05,000 ಕೋಟಿಯಷ್ಟು ಹೆಚ್ಚುವರಿ ಸಾಲವನ್ನು ಈ ವರ್ಷ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ಮೂಲಕ ರಾಜ್ಯದ ಬೊಕ್ಕಸದ ಮೇಲೆ ಇರುವಂಥ ಸಾಲದ ಪ್ರಮಾಣ 6.65 ಲಕ್ಷ ಕೋಟಿಗೆ ರೀಚ್ ಆಗುತ್ತೆ. ಅಂದರೆ ಈ ರಾಜ್ಯದ GDPಯ 23% ಸಾಲ ಈ ರಾಜ್ಯ ಹೊಂದಿದೆ ಅಂತ ಲೆಕ್ಕ. ಆದರೆ 25 ಮ್ಯಾಕ್ಸಿಮಮ್ ಲಿಮಿಟು, 25%ವರೆಗೆ ಸಾಲ ಮಾಡಬಹುದು ಅಂತ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಹೇಳುತ್ತೆ. ಇನ್ನೂ ಕೂಡ 25ರ ಕ್ಯಾಪನ್ನು ರೀಚ್ ಆಗಿಲ್ಲ ಅನ್ನೋದು ಸಮಾಧಾನ. ಅದರ ಆಚೆಗೆ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿರೋದು ನೇರವಾಗಿ ನಿತ್ಯ ಶೋಷಿತರು, ಪ್ರತಿಯೊಮ್ಮೆಯೂ ಶೋಷಿತರು, ಪ್ರತಿ ಬಜೆಟ್ನಲ್ಲಿ ಶೋಷಿತರು ಅಂತ ಕನ್ಸಿಡರ್ ಆಗುವಂಥ ಎಣ್ಣೆ ಪ್ರಿಯರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥ ಮುನ್ಸೂಚನೆ ಇದೆ. ಯಾಕಂತಂದರೆ ಎಷ್ಟು ಅನ್ನೋದಕ್ಕೆ ಇವತ್ತು ಉತ್ತರ ಕೊಟ್ಟಿಲ್ಲ ಅವರು. ಅಂದರೆ ಕಳೆದ ಬಾರಿ ಹಾಟ್ ಡ್ರಿಂಕ್ಸಿಗೆ 20%, ಬಿಯರಿಗೆ 10% ಟ್ಯಾಕ್ಸ್ ಹೆಚ್ಚು ಮಾಡಿದರು. ಈ ಬಾರಿ ಎಷ್ಟು ಅಂತ ಹೇಳಿಲ್ಲ. ಬದಲಾಗಿ ಹೆಚ್ಚು ಮಾಡ್ತೀವಿ, ಪಕ್ಕದ ರಾಜ್ಯಗಳನ್ನು ನೋಡಿ ಇಲ್ಲಿನ ಸ್ಲ್ಯಾಬ್ ಪರಿಷ್ಕರಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಪಕ್ಕದ ರಾಜ್ಯ ಅಂತಂದರೆ ಯಾವುದು ಗೊತ್ತಿಲ್ಲ. ಕೇರಳದಲ್ಲಿ ಹೆಚ್ಚಿದೆ, ಗೋವಾದಲ್ಲಿ ಕಡಿಮೆ ಇದೆ. ಕೇರಳವನ್ನು ನೋಡ್ತಾರೋ ಗೋವಾವನ್ನು ನೋಡ್ತಾರೋ ಗೊತ್ತಿಲ್ಲ. ಆದರೆ ಹೆಚ್ಚು ಮಾಡೋದಂತೂ ಖಚಿತ ಅನ್ನೋದು. ಯಾಕಂತಂದರೆ ಕಡಿಮೆ ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ಮಾಡೇ ಮಾಡ್ತಾರೆ. ಎಣ್ಣೆ ಪ್ರಿಯರು ನೀವು ಸೇವಿಸುವಂಥ ಎಣ್ಣೆಗೆ ಅಂದರೆ ಮದ್ಯಕ್ಕೆ ಹೆಚ್ಚಿನ ದುಡ್ಡನ್ನು ಪಾವತಿಸೋದಕ್ಕೆ ರೆಡಿಯಾಗಿ ಅನ್ನೋದು ಸ್ಪಷ್ಟ ಆಗಿದೆ. ಇದರ ಜೊತೆಗೆ ಬೇರೆ ಎಲ್ಲಿಂದ ದುಡ್ಡು ತರುವಂಥ ಪ್ರಯತ್ನಗಳಾಗಿದೆ ಅಂತ ಕೇಳಿದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಟ್ಯಾಕ್ಸಿನಲ್ಲಿ ಈ ಬಾರಿ ಒಂದು ಸ್ವಲ್ಪ ಹೆಚ್ಚಾಗುತ್ತೆ. ಅದು ಪ್ರತಿ ವರ್ಷವೂ ಹೆಚ್ಚಾಗಲೇಬೇಕು. ಬಿಕಾಸ್ ನಾವು ಬೆಳೀತಾ ಇರುವಂಥ ಆರ್ಥಿಕತೆಯಾಗಿರೋದ್ರಿಂದ ನಮ್ಮಲ್ಲಿ ಟ್ಯಾಕ್ಸ್ ಪ್ರಮಾಣ ನಮಗೆ ಜಾಸ್ತಿಯಾಗಿ ಬರಬೇಕು, ಅದು ಬಂದೇ ಬರುತ್ತೆ. ಅದು ಸಾಲ ಮತ್ತು ಇಲಾಖೆಗಳಿಗೆ ಕೊಟ್ಟಿರುವಂಥ ಹೆಚ್ಚುವರಿ ಟಾರ್ಗೆಟು. ನಾನು ಒಂದಿಷ್ಟು ಇಲಾಖೆಗಳ ಟಾರ್ಗೆಟನ್ನು ನಿಮ್ಮ ಗಮನಕ್ಕೆ ತರಬಹುದು. ಅಬಕಾರಿ ಕಳೆದ ಬಾರಿ 36,000 ಕೋಟಿ ಟಾರ್ಗೆಟು, ಈ ಬಾರಿ 38,500 ಕೋಟಿ, ಅಂದರೆ 2,500 ಕೋಟಿ ಹೆಚ್ಚುವರಿ. ಎಸ್, ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ ಇದು BJP ನಾಯಕರು ಪ್ರತಿಭಟನೆ ಮಾಡಿರೋದು. ಅಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ ಭಾಷಣವನ್ನು ಓದ್ತಾ ಇದ್ರೆ ಈ ಕಡೆ BJP ನಾಯಕರು ಕಲಾಪವನ್ನು ಬಹಿಷ್ಕರಿಸಿ ಅಥವಾ ಬಜೆಟ್ ಭಾಷಣವನ್ನು ಬಹಿಷ್ಕರಿಸಿ ಹೊರಗೆ ನಡೆದರು. ಈ ಬಜೆಟಲ್ಲಿ ಏನಿಲ್ಲ ಅಂತೆಲ್ಲ ಬೋರ್ಡ್ ಎತ್ಕೊಂಡು ಬಂದಿದ್ರು. ಸೊ ಅಲ್ಲಿಗೆ BJP ನಾಯಕರು ಫಿಕ್ಸ್ ಆಗಿ ಬಂದಿದ್ರು. ಸಿದ್ದರಾಮಯ್ಯ ಅವರು ಎಂಥದ್ದೇ ಬಜೆಟ್ ಮಂಡಿಸಲಿ, ಬೇಕಿದ್ರೆ ಜಗತ್ತಲ್ಲಿ ಯಾರೂ ಮಂಡಿಸದ ಅದ್ಭುತ ಬಜೆಟನ್ನು ಮಂಡಿಸಲಿ, ನಾವು ವಿರೋಧ ಮಾಡೋದೇನಾ ಅಂತ ಬಂದಿದ್ರು ಅಂತ ಅನ್ಸುತ್ತೆ. ಇಲ್ಲ ಅಂತಂದರೆ ಬರೋವಾಗಲೇ ಇವ್ರ ಕೈಯಲ್ಲಿ ಭಿತ್ತಿ ಪತ್ರ ಆಯಿತು. ನೀವು ಬಜೆಟ್ ಕಾಪಿಯನ್ನು ಓದದೆಯೇ, ಬಜೆಟ್ ಭಾಷಣವನ್ನು ಕೇಳದೆಯೇ ಈ ಬಜೆಟಲ್ಲಿ ಏನಿಲ್ಲ ಅಂತ ಇವರು
ಕನ್ಕ್ಲೂಷನ್ಗೆ ಬಂದುಬಿಟ್ರು. ಇದು ಯಾವ ರೀತಿ ಅಂತಂದ್ರೆ, ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ವಾದ ಪ್ರತಿವಾದವನ್ನು ಆಲಿಸಿ ನೀವು ತೀರ್ಪು ಕೊಡಬೇಕು. ನೋ, ಇಲ್ಲಿ ಹೆಂಗಾಗಿದೆ ಅಂತಂದ್ರೆ, ಬಿಜೆಪಿ ನಾಯಕರು JDS ನಾಯಕರ ಪರಿಸ್ಥಿತಿ ಏನು ಅಂತಂದ್ರೆ, ವಾದ ಪ್ರತಿವಾದ ಯಾವುದನ್ನೂ ಆಲಿಸಿಲ್ಲ. ಅವರು ತೀರ್ಪು ತೆಗೆದುಕೊಂಡೇ ಬಂದಿದ್ರು ಸೆಷನ್ಗೆ, ತೀರ್ಪಿನೊಂದಿಗೆ ಸೆಷನ್ಗೆ ಬಂದಿದ್ರು. ಇದು ಬಹಳ ಬೋಗಸ್ ಬಜೆಟ್ಟು, ಏನಿಲ್ಲ ಈ ಬಜೆಟಲ್ಲಿ, ಏನಿಲ್ಲ ಅಂತೆಲ್ಲ ಬೋರ್ಡ್ ಎತ್ಕೊಂಡಿದ್ರು. ಇತ್ತೀಚೆಗೆ ಏನೋ ಒಂದು ಸಾಂಗ್ ವೈರಲ್ ಆಗ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ. ಅದರದ್ದೆಲ್ಲ ಈ ಬ್ಯಾನರ್ಗಳನ್ನು ಹಿಡ್ಕೊಂಡಿದ್ದು, ಭಿತ್ತಿ ಪತ್ರಗಳನ್ನು ಹಿಡ್ಕೊಂಡು, ಅಂದರೆ ನಿನ್ನೆನೇ ರೆಡಿ ಮಾಡ್ಕೊಂಡಿದ್ದಾರೆ, ನಿನ್ನೆನೋ ಅಥವಾ ಇವತ್ತು ಬೆಳಗ್ಗೆನೇ ರೆಡಿ ಮಾಡಿಕೊಂಡು ಸೆಷನ್ಗೆ ಬಂದಿದ್ದಾರೆ. ಸೊ ಕ್ಲಿಯರು, ಕನ್ಕ್ಲೂಷನ್ಗೆ ಬಂದೇ ಅವರು ಸೆಷನ್ ಅಟೆಂಡ್ ಆಗಿದ್ದಾರೆ. ಸೆಷನ್ಗೆ ಅಟೆಂಡ್ ಆಗಿ ಬಜೆಟಲ್ಲಿ ಏನಿಲ್ಲ ಅಂತ ಎದ್ದು ಹೋಗಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಿಸಿ ಏನು ಹೇಳ್ತಾರೆ, ಅವ್ರದ್ದು ವರ್ಷನ್ ಏನು ನೋಡೋಣ. ಪದೇ ಅವರು ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಟ್ಟಿಲ್ಲ, GDPಯಲ್ಲಿ ನಮಗೆ ಮೋಸ ಆಗಿದೆ, 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ, ಈ ಥರ ಪದೇ ಕೇಂದ್ರ ಸರ್ಕಾರವನ್ನು ತೆಗೊಳ್ಳುವಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಪದೇ ಮಾಡಿದ್ರು. ಒಂದು ಸರಿ ಆಗಿದ್ರೆ ನಾವು ಕ್ಷಮಿಸಿ ಕೂತ್ಕೊತಾ ಇದ್ರಿ. 4-5 ಬಾರಿ ಪದೇ ಕೇಂದ್ರ ಸರ್ಕಾರವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. 15ನೇ ಬಡ್ಜೆಟ್, 15ನೇ ಹಣಕಾಸು ಆಯೋಗ, ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು? ನೀವೇ ಮುಖ್ಯಮಂತ್ರಿ ಆಗಿದ್ರಿ. ಆಯೋಗ ಕರ್ನಾಟಕಕ್ಕೆ ಭೇಟಿ ಮಾಡಿದಾಗ ನೀವೇ ಮೀಟಿಂಗಲ್ಲಿ ಹೋಗಿದ್ರಿ, ನೀವೇ ಒಪ್ಪಿಗೆ ಕೊಟ್ಟು ಬಂದಿದ್ದೀರಾ. ಒಪ್ಪಿಗೆ ಕೊಟ್ಟು ಬಂದು ಈಗ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದ್ಯಾರು ಹೇಳ್ತಾರೆ, ಕುಣಿಲಾರ್ದವರು ನೆಲಡೊಂಕು ಅಂದಂಗೆ ಆಯ್ತು. ಕುಣಿಯೋಕ್ಕಾಗದೆ ನೆಲಡೊಂಕು. ಆಡಳಿತ ಮಾಡೋಕ್ಕಾಗಲಿಲ್ಲ ಅಂದರೆ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ಕೆಳಗಿಳಿರಿ. ಇಡೀ ದೇಶಕ್ಕೆ ನೀವು ಒಬ್ಬರೇ ಹಣ ಟ್ಯಾಕ್ಸ್ ಕಟ್ದಂಗೆ ನೀವು. ಯಾಕೆ ಮಹಾರಾಷ್ಟ್ರ ಕಟ್ತಾ ಇಲ್ಲ, ಡೆಲ್ಲಿ ಕಟ್ತಾ ಇಲ್ವಾ, ಉತ್ತರ ಪ್ರದೇಶ ಕಟ್ತಾ ಇಲ್ಲ? ಎಲ್ಲ ರಾಜ್ಯಗಳು ಅವರ ಪಾಲನ್ನು ಕಟ್ತಾರೆ. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಸವಾಲು ಹಾಕಿ, ಏನು ಕೇಂದ್ರ ಸರ್ಕಾರದ ಜೊತೆ ಎಲ್ಲ ರಾಜ್ಯಗಳು ಅನುದಾನಗಳನ್ನು ಹೇಗೆ ತರಬೇಕು ಅಂತ ಯೋಚನೆ ಮಾಡ್ತಾರೋ ಅದನ್ನು ಬಿಟ್ಟು ನೀವು ಇವತ್ತು ಕೇಂದ್ರವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀರಾ. ಇದನ್ನು ಖಂಡಿಸಿ ನಾವು ಇವತ್ತು ವಾಕೌಟ್ ಮಾಡಿದ್ದೀರಿ, ಪ್ಲೇ ಕಾರ್ಡ್ಸನ್ನು ಹಿಡಿದಿದ್ದೀರಿ. ಇವತ್ತು ನಾವು ಪ್ಲೇ ಕಾರ್ಡ್ಸನ್ನು ವಿಧಾನಸಭೆ ಒಳಗಡೆ ಪ್ರದರ್ಶನ ಮಾಡಿದ್ರೂ ಕೂಡ ಹಿಂದೆ ಕಾಂಗ್ರೆಸ್ ಅವರು ಕಿವಿ ಮೇಲೆ ಹೂವು ಇಟ್ಕೊಂಬಂದಿದ್ರು. ನಾವು ಬಡ್ಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಕಾಂಗ್ರೆಸ್ ಅವರೆಲ್ಲ ಕಿವಿ ಮೇಲೆ ಹೂವು ಇಟ್ಕೊಂಬಂದಿದ್ರು. ನಾವು ಕಾಂಗ್ರೆಸ್ ಅವರು ಕಿವಿ ಮೇಲೆ ಹೂವು ಇಟ್ಕೊಂಬಂದಿದ್ದನ್ನ ಮಾಧ್ಯಮಕ್ಕೆ ನಾವು ಕೊಟ್ಟಿದ್ದೀರಿ. ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಡ್ತಾ ಇದ್ದಾರೆ. ಆದರೆ ಇವತ್ತು ನಾವು ಪ್ರತಿಭಟನೆ ಮಾಡಿರೋದನ್ನೇ ಸ್ಪೀಕರ್ ಅವರು ಕಟ್ ಮಾಡಿ ಮಾಧ್ಯಮಕ್ಕೆ ಕೊಡದೇ ಇರೋವಂಥದ್ದು ಘೋರ ಅನ್ಯಾಯವನ್ನು ಮಾಧ್ಯಮಕ್ಕೆ ಮಾಡಿದ್ದಾರೆ, ರಾಜ್ಯದ ಜನಗಳಿಗೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡೋದು ವಿರೋಧ ಪಕ್ಷದ ಹಕ್ಕು. ಜನ ನಮ್ಮನ್ನು ವಿರೋಧ ಪಕ್ಷ ಕೂತರಿಸಿರೋದು ಪ್ರತಿಭಟನೆ ಮಾಡೋಕ್ಕೆ, ಹೋರಾಟ ಮಾಡೋಕ್ಕೆ, ಸರ್ಕಾರ ತಪ್ಪನ್ನು ಹೇಳುವಂಥದ್ದಕ್ಕೆ ಜನ ನಮ್ಮನ್ನು ಕೂತಿಸಿರೋದು. ಆದರೆ ಇವತ್ತು ಸ್ಪೀಕರ್ ಅವರು ಈ ಒಂದು ಕೆಟ್ಟ ಪರಂಪರೆಯನ್ನು ಹಾಕಿರುವಂಥದ್ದು ಒಳ್ಳೆಯದಲ್ಲ. ಇದು ಇವತ್ತೇನು ಬಡ್ಜೆಟ್ ಮಂಡನೆ ಮಾಡಿದ್ದಾರೆ ಅದು ಕರ್ನಾಟಕದ ರೆವಿನ್ಯೂ ಸುಮಾರು 14,000 ಕೋಟಿ ಕಡಿಮೆ ಆಗಿದೆ ರೆವಿನ್ಯೂ. ಅದೇ ರೀತಿ ಕೇಂದ್ರದ್ದು 3,000 ಕೋಟಿ ಇನ್ಕ್ರೀಸ್ ಆಗಿದೆ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಒಂದು ಸ್ಪೆಷಲ್ ಅವಾರ್ಡನ್ನು ಕೊಡಬೇಕು, ನೋಬೆಲ್ ಪ್ರಶಸ್ತಿ. ಮೊನ್ನೆ ನೋಡಿರ್ತಾವೆ ರಾಜ್ಯಪಾಲರ ಭಾಷಣ. ತಮ್ಮ ಗ್ಯಾರಂಟಿ ಅನುಷ್ಠಾನ ಆದಮೇಲೆ 1,20,00,000 ಕುಟುಂಬಗಳು ಇವತ್ತು ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ, ಹೊರಗಡೆ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಹುಶಃ ಜಗತ್ತಿನ 8ನೇ ಅದ್ಭುತ. ರಾಜ್ಯದಲ್ಲಿ ಅಭಿವೃದ್ಧಿಗೆ ₹1 ಕೂಡ ಕೊಟ್ಟಿಲ್ಲ. ಅಭಿವೃದ್ಧಿ ಮಾಡ್ದೇನೆ ಇವತ್ತು ತಮ್ಮ ಗ್ಯಾರಂಟಿಗಳಿಂದನೇ ಇವತ್ತು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇವತ್ತೇನು ರಾಜ್ಯಪಾಲರ ಮೂಲಕ ಹೇಳಿಸಿದ್ದಾರೆ. ಇವತ್ತು ಬಜೆಟ್ಟಿನ ಮೂಲಕ ಇವತ್ತೇನು ಅಭಿವೃದ್ಧಿಗೆ ಅನುದಾನನ ಕೊಡದೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ರಾಜ್ಯದ ಜನರ ಹಿತವನ್ನು ಕಾಯ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಇಲ್ಲದೆ ಇರತಕ್ಕಂಥ ಈ ಬಜೆಟ್ ಏನಿದೆ ಇವತ್ತು
ನಿಜವಾಗ್ಲೂ ಕೂಡ ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಈ ಸಂದರ್ಭ ಹೇಳೋಕ್ಕೆ ಇಚ್ಛಪಡ್ತೇನೆ. ನೋಡಿ, ಗ್ಯಾರಂಟಿ ಬಗ್ಗೆ ಏನು ಉಲ್ಲೇಖ ಮಾಡ್ತಾ ಇದ್ದಾರೆ, 100ಕ್ಕೆ 20 ಜನಕ್ಕೂ ಕೂಡ ತಲುಪ್ತಾ ಇಲ್ಲ ಇವತ್ತು ಸರಿಯಾಗಿ. ಮುಂದಿನ ದಿನಗಳು ಎಲ್ಲ ಅಂಕಿಅಂಶಗಳನ್ನು ಕೊಡ್ತೇವೆ. ಕೇವಲ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಗ್ಯಾರಂಟಿಗಳು ಸಂಪೂರ್ಣವಾಗಿ ಜನರಿಗೆ ತಲುಪಿದೆ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಕಾರಣ ಅಂತೇಳಿದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರಿಯಾಗಿಲ್ಲ. ಆ ಬಜೆಟ್ ಅಥವಾ ಪುಸ್ತಕ ನೋಡಿದ್ರೆ ಗೊತ್ತಾಗ್ತದೆ. ಇವತ್ತು ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದಿದ್ದಕ್ಕೇ ಈ ರೀತಿ ಬಜೆಟ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥದ್ದು. ಇವ್ರು ಹಿಂಗೆ ಬಿಟ್ಟರೆ ಇವರು ರಾಜ್ಯದ ಜನರು ಇವತ್ತು ರಸ್ತೆಯಲ್ಲೂ ಕೂಡ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಸಂಪೂರ್ಣವಾಗಿ ಸಾಲವನ್ನು ಮಾಡಿ ರಾಜ್ಯದ ಜನರ ತಲೆ ಮೇಲೆ ಇವತ್ತು ಸಾಲವನ್ನು ಹೊರಿಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ರಾಜ್ಯದ ಜನರ ಬಗ್ಗೆ ನಿಜವಾಗ್ಲೂ ಕೂಡ ದುರಾದೃಷ್ಟ ಅಂತಲೇ ಹೇಳ್ಬೋದು. ರಾಜ್ಯ ಕಂಡಂಥ ಅತ್ಯಂತ ಕೆಟ್ಟ ಬಜೆಟ್ ಇದು. ಅಭಿವೃದ್ಧಿಯ ಶೂನ್ಯ, ಹಣಕಾಸಿನ ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯ ಅವರು ವೈಫಲ್ಯವಾಗಿರೋದನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಈ ಬಜೆಟ್ನಲ್ಲಾಗಿದೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಿರುವಂಥ ಸಿದ್ದರಾಮಯ್ಯ ಅವರು ತಮ್ಮ ಪುಸ್ತಕದಲ್ಲೇ ಹೇಳಿದ್ದಾರೆ, ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಫ್ ಫಂಡಲ್ಲಿ 3,000 ಕೋಟಿ ಹೆಚ್ಚು ಬಂದಿದೆ, ಗ್ರಾಂಟಿನೇಟ್ ಎಷ್ಟು ಬರಬೇಕು ಅಷ್ಟು ಬಂದಿದೆ ಅವರೇ ಹೇಳಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಅನ್ಯಾಯ ಆಗಿದೆ ಅಂತಾರೆ. ಹಲವಾರು ಪ್ಯಾರಾಗ್ರಾಫ್, ಹಲವಾರು ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನು ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.